Hello students, welcome back to Statistics by Savita. ಇಲ್ಲಿ ಅದೇ ಮೆಂಬರ್ಶಿಪ್ಪಲ್ಲಿ ಮುಕ್ತ ನೀವು ಇದನ್ನು ಕೇಳಿದ್ರಿ 10 ಮಾರ್ಕ್ಸು ಮತ್ತು 5 ಮಾರ್ಕ್ಸು ಫಿಕ್ಸ್ ಕ್ವಶನ್ ಮಾಡಿ ಮೇಡಮ್ ಅಂತ. ಈಗ ಅದಕ್ಕೆ ನಾನು 10 ಮಾರ್ಕ್ಸು ಒಂದು ನಿಮಗೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸು ವಿಡಿಯೋಸು ತುಂಬಾ ಇದೆ. ಬಟ್ ಈ ವರ್ಷ 2025ಗೆ ಏನೇನು ಕೇಳ್ತಾರೆ ಅಂತ ನಾನು ಲಿಸ್ಟ್ ಮಾಡಿದ್ದೆ. ಆ ಲಿಸ್ಟ್ ಪ್ರಕಾರ ಈಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಹೆಂಗೆ ಮಾಡೋದು ಅಂತ. ಈಗ 10 ಮಾರ್ಕ್ಸ್ ಬಂದುಬಿಟ್ಟು 10 ಮಾರ್ಕ್ಸಲ್ಲಿ ಈಗ ವೈಟಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಯಾವ್ಯಾವುದು ಕ್ವಶನ್ ಬರುತ್ತೆ ಅಂತಂದರೆ ನಿಮಗೆ ಫಸ್ಟು ಎ ಬಿ ಅಂತ ಬರ್ಬೋದು. ಈಗ ಒಂದು ಕ್ವಶನ್ನು, ಒಂದು ಆಪ್ಷನ್ನು. ಈಗ 1ನೇ ಕ್ವಶನಲ್ಲಿ ನಿಮಗೆ ಎ ಬಿ ಅಂತ ಕೇಳ್ತಾರೆ. ಎ ಬಿ ಅಂತ ಕೇಳಿದರೆ ಅಲ್ಲಿ ಒಂದು TFR ಅಂತ ಕೇಳ್ಬೋದು. ಇನ್ನೊಂದು ಅಲ್ಲಿ ಬಂದುಬಿಟ್ಟು ನಿಮಗೆ ಯಾವುದಾದ್ರೂ STDR ಸಿಂಗಲ್ ಪಾಪ್ಯುಲೇಷನ್ ಯಾವುದಾದ್ರೂ ಇದ್ದಿದ್ದು ನಿಮಗೆ ಅಲ್ಲಿ ಕೇಳ್ಬೋದು. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಪ್ಯೂರ್ಲಿ STDR ಕ್ವಶನನ್ನು ಕೇಳ್ಬೋದು, ಯಾಕಂದರೆ 3 ಮಾಡೆಲ್ ಕ್ವಶನ್ ಪೇಪರ್ ನೋಡಿದಾಗ ಇದೇ ರೀತಿಯಾದಿದೆ. ಥರ್ಡ್ ಕ್ವಶನ್ನು ಆಪ್ಷನಲ್ಲಿ ಥರ್ಡ್ ಕ್ವಶನು GRR ಮತ್ತು NRR, GRR ಆ್ಯಂಡ್ NRR. ಇದು ಸಿಂಗಲ್ ಪಾಪ್ಯುಲೇಷನ್ ಇರುತ್ತೆ. ಇಲ್ಲಿ ಸಿಂಗಲ್ ಪಾಪ್ಯುಲೇಷನ್ನು, ಇದು ಡಬಲ್ ಪಾಪ್ಯುಲೇಷನ್, ಅಂದರೆ 2 ಪಾಪ್ಯುಲೇಷನ್ಸ್ ಇರುತ್ತೆ. ಇಲ್ಲಿ ಎರಡು ಪಾಪ್ಯುಲೇಷನ್ ಕೊಟ್ಬಿಟ್ಟು 10 ಮಾರ್ಕ್ಸ್ಗೆ ಅಲ್ಲಿ ಕೇಳ್ತಾರೆ ನಿಮಗೆ. ಈಗ TFR ಹೆಂಗೆ ಮಾಡೋದು ಫಸ್ಟ್ ನೋಡ್ಕೊಂಡು ಬಿಡ್ತೀನಿ. ಒಂದು STDR ಸಿಂಗಲ್ ಪಾಪ್ಯುಲೇಷನ್ ತೋರಿಸ್ತೀನಿ. ಇಲ್ಲಿ ಫ್ರಮ್ ದ ಫಾಲೋಯಿಂಗ್ ಡೇಟಾ, ಇಲ್ಲಿಗೆ ಎಕ್ಸಾಂಪಲ್ ನೋಡಿ, ಇಲ್ಲಿ 122 ಎಕ್ಸಾಂಪಲ್ಲು. ಫ್ರಮ್ ದ ಫಾಲೋಯಿಂಗ್ ಡೇಟಾ ಕ್ಯಾಲ್ಕುಲೇಟ್ TFR ಅಂತ. ಏಜ್ ಅಂತೂ ಬಂದುಬಿಟ್ಟು ಇಲ್ಲಿ ಅಪ್ ಟು 49 ಏಜ್ವರೆಗೂ ಕೊಡ್ತಾರಲ್ಲಿ. ಬಟ್ ಇದು ಚಾಪ್ಟರ್ ಇದು ಬೇಡ, 49 ಏಜ್ವರೆಗೂ ಇದ್ದಿದ್ದನ್ನು ತೊಗೊಳ್ತೀನಿ. ಇಲ್ಲಿ 123 ಕ್ವಶನ್ ನಂಬರ್. Find TFR for the following data. 15 to 19, 20 to 24, up to 49 is given. Because 15 to 49 is a child bearing age group. ಇಲ್ಲಿ ಫೀಮೇಲ್ ಪಾಪ್ಯುಲೇಷನ್ ಮತ್ತು ನಂಬರ್ ಆಫ್ ಲೈವ್ ಬರ್ತ್ಸ್ ಕೊಟ್ಟಿದ್ದಾರೆ, ಹೌದಾ? ಫೀಮೇಲ್ ಪಾಪ್ಯುಲೇಷನು ಮತ್ತು ನಂಬರ್ ಆಫ್ ಲೈವ್ ಬರ್ತ್ಸು. ನೀವು ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ? ಇಲ್ಲಿ ASFR. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಬಂದುಬಿಟ್ಟು ASFR. ASFR ಹೆಂಗೆ ಮಾಡ್ತೀರಾ? 840 ಡಿವೈಡ್ ಬೈ 14,000. 840 ಡಿವೈಡ್ ಬೈ 14,000 ಇಂಟು 1,000. ASFR ಫಾರ್ಮುಲಾ ಇದು. ಓಕೆ, ASFR ಫಾರ್ಮುಲಾ ನೀವು ಅಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಬರೆದಿದ್ದಾರೆ ಅವರು, ಹೌದಾ? ಇಲ್ಲಿ ಬರೆದಿದ್ದಾರೆ ನೋಡಿ, ASFR ಇಸ್ ಈಕ್ವಲ್ಸ್ ಟು BT ಡಿವೈಡ್ ಬೈ PT ಇಂಟು 1,000 ಅಂತ. ಅದೇ ರೀತಿ 840 ಡಿವೈಡ್ ಬೈ 14,000 ಇಂಟು 1,000 ಮಾಡಿದಾಗ ಇವಾಗ ಗೆಟಿಂಗ್ ಆಸ್ ಆನ್ಸರ್ ಈಸ್ 60. ಓಕೆ, 60. 1350 divided by 15,000 into 1,090. Like that ASFR is calculating, ಹೌದಾ? ASFRನ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ASFR ಅಂತೂ ಫಾರ್ಮುಲಾ ಬರೆದಾಗಿದೆ. ಇಲ್ಲಿ ಫಾರ್ಮುಲಾ ಬರೆದಿದ್ದಕ್ಕೆ ಅಲ್ಲಿ 1 ಮಾರ್ಕ್ ಬರುತ್ತೆ. ಇದು ಬರೀ 5 ಮಾರ್ಕ್ಸ್ ಇಲ್ಲಿ ಎ ಸೆಕ್ಷನಲ್ಲಿ. ದೆನ್ TFR ಇಸ್ ಈಕ್ವಲ್ಸ್ ಟು ಕ್ವಿನ್ಕ್ವಾನಿಯಲ್ ASFR ಅಥವಾ ಆ್ಯನ್ಯುವಲ್ ASFR ಅಂತ ನೀವು ಬರೆದು ನಡೆಯುತ್ತಲ್ಲೇ. 5 ಇಂಟು ಟೋಟಲ್ ಆಫ್ ದಿಸ್ 650. And that's is equals to ಇಲ್ಲಿ 3,250 is the answer. ಇಲ್ಲಿ ಅವ್ರು ಏನು ಮಾಡಿದ್ದಂತಂದರೆ TFR ಡಿವೈಡ್ ಬೈ 1,000 ಅಂತ ಕ್ಯಾಲ್ಕುಲೇಟ್ ಮಾಡಿದ್ದಿಲ್ಲಿ. 3,250 ಡಿವೈಡ್ ಬೈ 1,000 ಮಾಡಿದಾಗ ಅಲ್ಲಿ ಬರೋ ಆನ್ಸರು 3.2. ದ ವುಮನ್ ಗಿವ್ಸ್ ಅ ಬರ್ತ್ ಟು 3 ಚಿಲ್ಡ್ರನ್ ಇನ್ ಹರ್ ಚೈಲ್ಡ್ ಬೇರಿಂಗ್ ಏಜ್ ಅಂತ ಕಮೆಂಟಲ್ಲಿ, ಅಂದರೆ ಕನ್ಕ್ಲೂಷನ್ನು ಲಾಸ್ಟಿಗೆ. ಓಕೆ, ನೀವು TFR ಡಿವೈಡ್ ಬೈ 1,000 ಮಾಡಿಬಿಟ್ಟು ಒಂದೊಂದು ಸತಿ ಕಮೆಂಟ್ ಕೇಳಿರ್ತಾರೆ, ಅವ್ರು ಕೇಳಲಿಕ್ಕಿಲ್ಲ. ನೀವು ಬರೆದ್ಬಿಡಿ, ಯಾವುದೇ ಅವ್ರು ಕೇಳಲಿ ಬಿಡಲಿ, ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡಿ. ಎಲ್ಲದಕ್ಕೂ ಬರೀಬೇಕಪ್ಪ ನಾನು ಕಮೆಂಟ್ ಅಂಥೇಳಿ ಅದನ್ನು ಏನಾಗಿರುತ್ತಲ್ಲ ಅಲ್ಲಿ ಅದು ಕೆಳಗಡೆ ಬರೆಯೋದು. ಓಕೆ, ಒಂದು ನೆಕ್ಸ್ಟ್ TFR ಕೂಡ ಸೇಮ್ TFR. ಇದು ಕ್ಯಾಲ್ಕುಲೇಷನ್ನು ಈಸಿಯಾಗಿದೆ. ಫೀಮೇಲ್ ಪಾಪ್ಯುಲೇಷನ್ ಮತ್ತು ನಂಬರ್ ಆಫ್ ಲೈವ್ ಬರ್ತ್ಸ್ ಕೊಡ್ತಾರೆ, ಕ್ಯಾಲ್ಕುಲೇಟ್ ಮಾಡ್ತೀರಾ. ಈಗ ಒಂದು STDR ಸಮ್ನ ತೋರಿಸ್ತೀನಿ ನೋಡಿ ನಾನು. ಹಾಂ, 141 ಕ್ವಶನ್ ನಂಬರ್ 141. ಫಾರ್ ದ ಫಾಲೋಯಿಂಗ್ ಡೇಟಾ ಫೈಂಡ್ ದ ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಅಂತ. ಅಲ್ಲಿ ನೋಡಿ, ಏಜ್ ಕೊಟ್ಟಿದ್ದಾರೆ ಅವರು, ಪಾಪ್ಯುಲೇಷನ್ ಕೊಟ್ಟಿದ್ದಾರೆ, ಡೆತ್ ಕೊಟ್ಟಾರೆ, ಮತ್ತು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನ ಕೊಟ್ಟಿದ್ದಾರೆ. ಅಲ್ಲಿ ಒಂದೇ ಪಾಪ್ಯುಲೇಷನ್ನು. ಇಲ್ಲಿ ನೀವೇನು ಮಾಡ್ತೀರಾ? ಇಲ್ಲಿ ಇದು ಈ ಕಾಲಮ್ ಕೊಟ್ಟಿದಾಗ ಇದು ಡೆತ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 1,000 ಮಾಡ್ಕೊಳ್ತೀರಾ. ಫಸ್ಟು ASDR ಕ್ಯಾಲ್ಕುಲೇಟ್ ಮಾಡ್ತೀರಾ. ASDR ಕ್ಯಾಲ್ಕುಲೇಟ್ ಮಾಡ್ತೀರಾ.
ಆಮೇಲೆ ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್, ದಟ್ ಈಸ್ ಅ ಪಿ. ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಇಟ್ ಈಸ್ ಗಿವನ್ ಇನ್ ದ ಕ್ವಶನ್. ಪಿ ಇಂಟು ಎ ಮಲ್ಟಿಪ್ಲೈ ಮಾಡ್ತೀರಾ. ಫಸ್ಟ್ ASDR ನೀವು DT ಡಿವೈಡ್ ಬೈ PT ಇಂಟು 1000 ಅಂತ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು P ಇಂಟು ಎ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಬಂದಿದ್ದನ್ನು ಸಮೇಷನ್ ಆಫ್ PA ಡಿವೈಡ್ ಬೈ ಸಮೇಷನ್ ಆಫ್ P ಅಂತ ಅಲ್ಲಿ ಫಾರ್ಮುಲಾ ಇದು STDR ಫಾರ್ಮುಲಾ. ಇದು STDR ಫಾರ್ಮುಲಾದಲ್ಲಿ then substituting a 33,000 divided by 29,000. okay, the answer is 11.38 is a answer. okay, ಇದು ಒಂದೇ ಪಾಪ್ಯುಲೇಷನ್ ಕೊಟ್ಟಿರೋದಲ್ಲಿ. ಓಕೆ, ಇಲ್ಲಿ 2 ಪಾಪ್ಯುಲೇಷನ್ನು ಕೊಟ್ಟಿಲ್ಲ, ನಿಮ್ಮ ಕಮೆಂಟು ಕೇಳಿಲ್ಲ. ಆವಾಗ ನೀವು ಇಷ್ಟೇ ಕ್ಯಾಲ್ಕುಲೇಷನ್ ಮಾಡಿದರೂ ಸಾಕಿಲ್ಲಿ. ಓಕೆ, ಇನ್ನೊಂದು ಟೈಪ್ ಅಂತಂದರೆ ಸೇಮ್, ಇದು ಕೂಡ ಇಲ್ಲಿ ಸೇಮ್ ಪ್ರಾಬ್ಲಮ್ಮು. ASDR ಕ್ಯಾಲ್ಕುಲೇಟ್ ಮಾಡ್ತೀರಾ, ಮತ್ತು P ಇಂಟು ಎ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ, ಇದನ್ನು P ಅಂತ ತಗೊಂಡ್ಬಿಟ್ಟು ಇದನ್ನು P ಇಂಟು ಎ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು CDR ಕೇಳಿದರೆ ಏನು ಪ್ರಾಬ್ಲಮ್ ಇಲ್ಲ. CDR ಕೇಳಿದರೂ ಕೂಡ ನಾವು ಡೆತ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 1000 ಮಾಡ್ಕೊಂಡ್ರೆ ಅಲ್ಲಿ ಸಾಕು ನೀವು. ಈಗ ನೆಕ್ಸ್ಟು 2 ಪಾಪ್ಯುಲೇಷನ್ ಕೊಟ್ಟಾಗ ಹೆಂಗೆ ಮಾಡೋದು ಅಂತ ನೋಡೋಣಂತೆ. ಅದು ವೆರಿ ಇಂಪಾರ್ಟೆಂಟು, ಅದು ಮ್ಯಾಕ್ಸಿಮಮ್ ಕೇಳಿರುವಂಥ ಕ್ವಶನ್ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ನಂಬರ್ 156. ಫಾರ್ ದ ಫಾಲೋಯಿಂಗ್ ಡೇಟಾ ಕಂಪ್ಯೂಟ್ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ಸ್ ಫಾರ್ ಟೌನ್ A ಆ್ಯಂಡ್ ಟೌನ್ B, ಕಮೆಂಟ್ ಆನ್ ದ ರಿಸಲ್ಟ್ ಅಂತಿದೆ. ಹೌದಾ, ಏಜು ಟೌನ್ A ಟೌನ್ B, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನು. ಟೌನ್ ಎ ಅಲ್ಲಿ ಡೆತ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 1000 ಕ್ಯಾಲ್ಕುಲೇಟ್ ಮಾಡಿ ಎ ಕ್ಯಾಲ್ಕುಲೇಟ್ ಮಾಡ್ತಾರೆ. ಟೌನ್ ಬಿ ನೋಡಿಲ್ಲ, ಟೌನ್ ಬಿ ಇದು ಇಲ್ಲಿ ಇವರಿಷ್ಟು 5 ಕಾಲಮ್ಸ್ ಕೊಟ್ಟಿದ್ದಾರಾ, ಇದನ್ನು P ಅಂತ ಹೇಳಿಬಿಟ್ಟು ಸೈಡಿಗೆ ಇಟ್ಬಿಡೋಣ. ಈಗ ಫಸ್ಟು ಎ ಮತ್ತು ಬಿನ ಕ್ಯಾಲ್ಕುಲೇಟ್ ಮಾಡ್ತೀರಾ. AB ಕ್ಯಾಲ್ಕುಲೇಟ್ ಹೆಂಗೆ ಮಾಡೋದು? 100 ಡಿವೈಡ್ ಬೈ 5000 ಇಂಟು 1000, ದಟ್ ಈಸ್ 20. 392 ಡಿವೈಡ್ ಬೈ 14,000 ಇಂಟು 1000, 28. 300 divided by 20,000 into 1,000, that is 15. 200 divided by 1,000 into 1,000, that is 200. Okay, the same way 105 divided by 7,000 calculate ಮಾಡಿ. ಇದು ಒಂಥರ ಎಕ್ಸಾಂಪಲ್. ಎ ಮತ್ತು ಬಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು P ಇಂಟು ಎ ಇವೆರಡು ಕ್ಯಾಲ್ಕುಲೇಷನ್ನ ಮಲ್ಟಿಪ್ಲೈ ಮಾಡ್ತೀರಾ, P ಇಂಟು ಎ. ದೆನ್ P ಇಂಟು ಬಿ ಯು ಆರ್ ಕ್ಯಾಲ್ಕುಲೇಟಿಂಗ್. ಓಕೆ, then after that compulsory you have to write this ASDR formula because it carries a 1 mark here. Compulsory, don't forget to write. ಇಲ್ಲಿ ನೋಡಿಲಿ, ನೀವು ಅದನ್ನು ಬರೀಲೇಬೇಕಾಗುತ್ತೆ. ಎಷ್ಟೋ ನಾವು ಸ್ಟೂಡೆಂಟ್ಸಿಗೆ ವ್ಯಾಲ್ಯೂಯೇಷನಲ್ಲಿ 79 ಮಾರ್ಕ್ಸು ಮತ್ತು 99 ಮಾರ್ಕ್ಸ್ ಕೊಟ್ಟಿದ್ದಿದೆ. ಯಾಕಂದರೆ ಅಲ್ಲಿ ASDR ಫಾರ್ಮುಲಾ ಬರೆದಿಲ್ಲ ಅಂತ ಹೇಳಿಬಿಟ್ಟು, ಅಥವಾ ಕಮೆಂಟ್ ಇಲ್ಲ ಅಂತ ಹೇಳಿಬಿಟ್ಟು. ಓಕೆ, ದಟ್ಸ್ ವೈ ಅದನ್ನು ಮರಿಬೇಡಿ, ಅದನ್ನು ಕಂಪಲ್ಸರಿ ಯು ಹ್ಯಾವ್ ಟು ರೈಟ್ ಇಟ್. ದೆನ್ ಸಮೇಷನ್ ಆಫ್ PA ಡಿವೈಡ್ ಬೈ P ಮಾಡಿದಾಗ 11,98,000 ಡಿವೈಡ್ ಬೈ 40,000 ಇಂಟು ಇಲ್ಲ, ಯಾಕಂದರೆ ಆಲ್ರೆಡಿ ಇಟ್ ಈಸ್ ಅ ಕ್ಯಾಲ್ಕುಲೇಟೆಡ್. ಸಮೇಷನ್ ಆಫ್ PA ಡಿವೈಡ್ ಬೈ P ಅಷ್ಟೇ ಇದು. ದಟ್ ಆನ್ಸರ್ ಈಸ್ 29.95. ಈಗ 11,76,000 ಡಿವೈಡ್ ಬೈ 40,000 ಮಾಡಿದಾಗ 29.4. ವಿಚ್ ಒನ್ ಈಸ್ ಲೆಸ್? 29.4 ಈಸ್ ಅ ಲೆಸ್. ದೆನ್ ಟೌನ್ ಬಿ ಈಸ್ ಅ ಹೆಲ್ದಿಯರ್. ವಿಚ್ ಒನ್ ಈಸ್ ಲೆಸ್ ಅಲ್ಲ, ಅದು ಮೋರ್ ಹೆಲ್ದಿಯರ್ ಅಂತ. ಅದು ನೆನ್ಪಿಟ್ಕೋರಿ, ಹೆಲ್ದಿಯರ್. ವಿಚ್ ಒನ್ ಈಸ್ ಲೆಸ್ ಆನ್ಸರ್, ದಟ್ ಈಸ್ ಅ ಮೋರ್ ಹೆಲ್ದಿಯರ್. ಓಕೆ, ಇದು ಕೂಡ ಇಲ್ಲಿ 1 ಮಾರ್ಕು. ನಿಮಗಲ್ಲಿ ಮಾರ್ಕ್ಸ್ ಎಲ್ಲೆಲ್ಲಿ ಕೊಡ್ತಾರೆ ಅಂತಂದರೆ, ಇದಕ್ಕೆ 1 ಮಾರ್ಕು, 2 ಮಾರ್ಕ್ಸು, 3 ಮಾರ್ಕ್ಸು, 4, 5, 6, ಇಲ್ಲಿ ಫಾರ್ಮುಲಾ ಬಂದುಬಿಟ್ಟು 7, 8, 9, 10. ಈ ರೀತಿ ಮಾರ್ಕ್ಸಲ್ಲಿ ಸೆಗ್ರಿಗೇಟ್ ಆಗುತ್ತೆ. ನಿಮಗೆ ಒಂದು ಸ್ಕೀಮ್ ತೋರಿಸಂದರೆ ನಾನು ತೋರಿಸ್ತೀನಿ ಯಾವ ರೀತಿಯಲ್ಲಿ ಸ್ಕೀಮ್ ಇರುತ್ತೆ ಅಂತಂದರೆ, ಒಂದೊಂದು ಇದನ್ನು P ಕ್ಯಾಲ್ಕುಲೇಟ್ ಮಾಡಿದಾರ ಟೋಟಲು, Pಗೆ 1 ಮಾರ್ಕು, ASDRಗೆ 1 ಮಾರ್ಕು, P 1 ಮಾರ್ಕು, ASDRಗೆ 1 ಫಾರ್ಮುಲಾ 1 ಮಾರ್ಕು. ಈ ರೀತಿಯಾದ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ನಮಗೆ ಕೊಟ್ಟಿರ್ತಾರಲ್ಲಿ ವ್ಯಾಲ್ಯೂಯೇಷನಲ್ಲಿ, ಅದ್ರ ಪ್ರಕಾರ ನಾವು ಮಾರ್ಕ್ಸ್ ಹಾಕ್ತಾ ಹೋಗ್ತೀವಿ. ನೀವು ಇಲ್ಲಿ ಒಂದು ಮಿಸ್ ಮಾಡಿದರೂ 1 ಮಾರ್ಕ್ ಕಟ್ ಆಗುತ್ತೆ ಅಲ್ಲಿ.
ಓಕೆ, ದಟ್ಸ್ ವೈ ಯು ಹ್ಯಾವ್ ಟು ಇದನ್ನು ನೀವು ಕಂಪ್ಲೀಟಾಗಿ ಮಾಡಲೇಬೇಕಾಗತ್ತೆ. ಇದು ಒಂದು ಎಕ್ಸಾಂಪಲ್ಲು. ಆ್ಯಸ್ ಯೂಸ್ವಲ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ, ಟೌನ್ ಎ ಆ್ಯಂಡ್ ಟೌನ್ ಬಿ ಅಂತ ಕೊಟ್ಟಿರೋದು, ಲೊಕ್ಯಾಲಿಟಿ ಎ ಲೊಕ್ಯಾಲಿಟಿ ಬಿ ಅಥವಾ ವಿಲೇಜ್ ಎ ವಿಲೇಜ್ ಬಿ ಅಂತ ಕೊಟ್ಟಿರೋದಿರುತ್ತೆ. ಈಗ ಒಂದೊಂದು ಟೈಪ್ ಎಕ್ಸಾಂಪಲ್ ಹೆಂಗಿರುತ್ತಂತಂದರೆ ತೋರಿಸ್ತೆ ನೋಡಿ ನಿಮಗೆ. ಇಲ್ಲಿದೆ ನೋಡಿ, 163 ಎಕ್ಸಾಂಪಲ್ ನಂಬರ್. ಫ್ರಮ್ ದ ಫಾಲೋಯಿಂಗ್ ಡೇಟಾ ಕಂಪ್ಯೂಟ್ ಅ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಬೈ ಟೇಕಿಂಗ್ ಬಿ ಆ್ಯಸ್ ಅ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಆ್ಯಂಡ್ ಕಮೆಂಟ್ ಆನ್ ದ ರಿಸಲ್ಟ್. ಇಲ್ಲಿ ಅವರು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನ ಕೊಟ್ಟಿಲ್ಲ, ಬಟ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಯಾವುದು ತೊಗೊಳ್ಬೇಕು ಅಂದರೆ ಲೊಕ್ಯಾಲಿಟಿ ಬಿದ್ದು ನೀವು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ತೊಗೊಳ್ಬೇಕು. ಇದನ್ನೇನು ಮಾಡಿ, ನೀವು ಕನ್ಫ್ಯೂಷನ್ ಆಗೋದಿದ್ರೆ ಇಲ್ಲಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಒಂದು ಹಾಕ್ಕೊಂಡ್ಬಿಟ್ಟು ಕಾಲಮ್ ಬಿಟ್ಟು ಇನ್ನೊಂದು ಸತಿ ಬರ್ಕೊಂಡ್ಬಿಡಿ. ಓಕೆ, ಅಲ್ಲಿ 6000, 12,000, 8,000, 4,000. ಇವಾಗ ನಿಮ್ಗೆ ಆ್ಯಸ್ ಯೂಸಲ್ ಎಕ್ಸಾಂಪಲ್ ಆಯಿತಾ, ಲೊಕ್ಯಾಲಿಟಿ ಎ ಕೊಟ್ಟಾರೆ, ಲೊಕ್ಯಾಲಿಟಿ ಬಿ ಕೊಟ್ಟಾರೆ, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ. ನೀವು ಆ್ಯಸ್ ಯೂಸಲ್ ಯು ಆರ್ ಕ್ಯಾಲ್ಕುಲೇಟಿಂಗ್. ಇದನ್ನು ಲೊಕ್ಯಾಲಿಟಿ ಬಿನೇ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ತೊಗೊಂಡ್ಬಿಟ್ಟು ಪಿ ಇಂಟು ಎ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಆ್ಯಸ್ ಯೂಸಲ್ ಡೆತ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 1000. ಲೊಕ್ಯಾಲಿಟಿ ಬಿ ಈಸ್ ಡೆತ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 1000 ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಪಿ ಯಾವುದಿದೆ, ಪಿ ಇದು ಹೌದಾ, ಈ ಪಿ ಇಂಟು ಎ ಪಿ ಇಂಟು ಬಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಮತ್ತು ಎಸ್ ಡಿ ಆರ್ ಫಾರ್ಮುಲಾ ಕಂಪಲ್ಸರಿಯಾಗಿ ಬರೀತೀರಾ. ಎಸ್ ಟಿ ಡಿ ಆರ್ ಇಸ್ ಈಕ್ವಲ್ಸ್ ಟು ದಟ್ ಪಿ ಎ ಡಿವೈಡ್ ಬೈ ಪಿ ಟೋಟಲ್. ಓಕೆ, ದೆನ್ ಪಿ ಬಿ ಡಿವೈಡ್ ಬೈ ಪಿ ಟೋಟಲ್. Then which one is less? That is 14.8 is less. That one locality B is healthier than locality A. ಎಲ್ಲಿ ಡೆತ್ ರೇಟ್ ಕಡಿಮೆ ಬರುತ್ತಲ್ಲ ಅದು ಹೆಲ್ದಿಯರ್ ಅಂತ ಇಲ್ಲಿ ತೋರಿಸ್ತೇವೆ. ಓಕೆ, ಇದು ಇಲ್ಲಿ ಅವರು ಏನು ಮಾಡ್ಯಾರ, ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ತಗೊಳ್ಳಿ ಇದನ್ನು ಅಂತ ಕೊಟ್ಟಿದ್ದಾರೆ. ಇದನ್ನ ಏನು ಮಾಡ್ತೀರಾ, ಇನ್ನೊಂದು ಸತಿ ಇಲ್ಲಿ ನೀವು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಬರ್ಕೊಂಡ್ಬಿಟ್ಟು ಅಗೇನ್ ಯು ಆರ್ ರೈಟಿಂಗ್ ಆ್ಯಸ್ ಅ 4,000, 10,000, ಅಗೇನ್ 10,000, 6,000 ಅಂತ ಬರ್ಕೊಂಡ್ಬಿಟ್ಟು ಇದನ್ನು ಪಿ ಅಂತ ತಗೊಂಡ್ಬಿಟ್ಟು ಎ ಕ್ಯಾಲ್ಕುಲೇಟ್ ಮಾಡಿ, ಬಿ ಕ್ಯಾಲ್ಕುಲೇಟ್ ಮಾಡಿ, ಪಿ ಇಂಟು ಬಿ, ಪಿ ಇಂಟು ಎ ಆ್ಯಂಡ್ ಪಿ ಇಂಟು ಬಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಮಾಡಿ ಟೋಟಲ್ ತೊಗೊಂಡ್ಬಿಟ್ಟು ಇದರ ಟೋಟಲ್ ತೊಗೊಂಡ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಇಲ್ಲಿ. ಓಕೆ, ದೆನ್ ಇದು ಈ ಟೈಪು ಲೊಕ್ಯಾಲಿಟಿ ಎನೂ ಕೊಡ್ಬೋದು ಅವರು, ಲೊಕ್ಯಾಲಿಟಿ ಬಿನೂ ಕೊಡ್ಬೋದು. ಈಗ ಇದು ಮ್ಯಾಕ್ಸಿಮಮ್ ಬರುವಂಥ ಕ್ವಶನ್ ಇದು ಎಸ್ ಟಿ ಡಿ ಆರ್. ಈಗ ಇನ್ನೂ ಒಂದು ಟೈಪ್ ಅಂತಂದರೆ ಎ ಎಸ್ ಡಿ ಆರ್ ಒಂದೊಂದು ಸತಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿರ್ತಾರೆ, ಬಟ್ ಅದನ್ನು ಏನು ಅಂತಂದರೆ ಅದು ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಇರುತ್ತೆ, ಬಟ್ 5 ಮಾರ್ಕ್ಸಿಗೆ ಇರುತ್ತೆ. 5 ಮಾರ್ಕ್ಸಿಗೆ ಯಾವುದಾದ್ರೂ ಎಸ್ ಟಿ ಡಿ ಆರ್ ಸಮ್ ಬಂದಿದೆ ಅಂದರೆ ಅದೇನಿರುತ್ತಲ್ಲ ಅದು ನಿಮಗೆ 5 ಮಾರ್ಕ್ಸಿಗೆ ಇದೆ ಆಲ್ರೆಡಿ ಎ ಎಸ್ ಡಿ ಆರ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದಾರೆ ಅಂದ್ಕೊಳ್ಬೇಕು ನೀವು. ಓಕೆ, ನೋಡ್ತೀನಿ ಇಲ್ಲಿ. ಹಾಂ, ಡೆತ್ ರೇಟ್ಸ್ ಅಂತಿದೆ ನೋಡು. ಡೆತ್ ರೇಟ್ಸ್ ಅಂದರೆ ಇಟ್ ಈಸ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಎ. ದಿಸ್ ಈಸ್ ಪಿ ಇಂಟು ಎ ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ತೀರಾ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಎಸ್ ಟಿ ಡಿ ಆರಲ್ಲಿ ಸಮೇಷನ್ ಆಫ್ ಪಿ ಎ ಡಿವೈಡ್ ಬೈ ಪಿ ಅಂತ ಹಾಕಿಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತೀರಾ. ಡೆತ್ ರೇಟ್ಸು ಮತ್ತು ಡೆತ್ಸ್ ಪರ್ 1000 ಮತ್ತು ಎ ಎಸ್ ಡಿ ಆರ್ ಇದು 3 ಕೊಟ್ಟಾಗೂ ಕೂಡ ಇದು ಎ ಅಂತ ಆಲ್ರೆಡಿ ಇಟ್ ಈಸ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್. ಇಲ್ಲಿ ನೋಡಿ, ಇಲ್ಲಿ ಡೆತ್ ರೇಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸಾಂಪಲಲ್ಲಿ ಡೆತ್ ರೇಟ್ಸು ಇದಂತೂ ಆ್ಯಸ್ ಯೂಸಲ್ 5 ಮಾರ್ಕ್ಸಿಂದಿದು. ಓಕೆ, ಡೆತ್ ರೇಟ್ ಲೊಕ್ಯಾಲಿಟಿ ಎ ಆ್ಯಂಡ್ ಲೊಕ್ಯಾಲಿಟಿ ಬಿ ಡೆತ್ ರೇಟ್ಸ್. ದಿಸ್ ಈಸ್ ಎ ಆ್ಯಂಡ್ ದಿಸ್ ಈಸ್ ಬಿ ಆಲ್ರೆಡಿ ಕ್ಯಾಲ್ಕುಲೇಟೆಡ್. ದಿಸ್ ಈಸ್ ಪಿ ಎ ಮತ್ತು ಪಿ ಬಿ ಕ್ಯಾಲ್ಕುಲೇಟ್ ಮಾಡಿಬಿಡ್ತೀರಾ. ನೆಕ್ಸ್ಟಲ್ಲಿ ಟೌನ್ ಎ ಟೌನ್ ಬಿ ಡೆತ್ ರೇಟ್ಸ್ ಎ ಎಸ್ ಡಿ ಆರ್ ಈಸ್ ಆಲ್ರೆಡಿ ಗಿವನ್ ಅಂತ ಅದು. ಓಕೆ, ಇದು ನಿಮಗೆ ಎಸ್ ಟಿ ಡಿ ಆರು ಮತ್ತು ಎ ಎಸ್ ಡಿ ಆರ್ ಸಮ್ ಆಯಿತು. ಈಗ ಜಿ ಆರ್ ಆರ್ ಎನ್ ಆರ್ ಆರ್ ಹೆಂಗೆ ಮಾಡೋದಂತ ನೋಡೋಣಂತೆ. ಓಕೆ, ಎರಡು ಸೇರಿಬಿಟ್ಟು ಒಂದು ನಿಮಗೆ ಎಕ್ಸಾಂಪಲು, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ 10 ಮಾರ್ಕ್ಸಲ್ಲಿ. ಜಿ ಆರ್ ಆರು ಮತ್ತು ಎನ್ ಆರ್ ಆರು. ಜಿ ಆರ್ ಆರ್ ಎನ್ ಆರ್ ಆರಲ್ಲಿ ಒಂದು ಏನಂತಂದರೆ
ಫೀಮೇಲ್ ಪಾಪ್ಯುಲೇಷನ್ ಯೂಸಲಿ ಎಲ್ಲದರಲ್ಲೂ ಕೊಟ್ಟಿರ್ತಾರಲ್ಲಿ TFR ಅಲ್ಲಿ ಫರ್ಟಿಲಿಟಿ ರೇಟಲ್ಲಿ, ಬಟ್ ಫೀಮೇಲ್ ಬರ್ತ್ಸ್ ಕೊಟ್ಟಿರಲ್ಲ. ಇದು ಫೀಮೇಲ್ ಪಾಪ್ಯುಲೇಷನ್ ಅಲ್ಲ, ಬರ್ತ್ಸ್ ಇದು. ಓಕೆ, ಇದು ಎಕ್ಸಾಂಪಲ್ ಬೇಡ, ಫೀಮೇಲ್ ಬರ್ತ್ಸ್ ಕೊಟ್ಟೋಣ. ತಗೋಣ ನೋಡಿ. ಫಾರ್ ದ ಫಾಲೋಯಿಂಗ್ ಡೇಟಾ, ಫೀಮೇಲ್ ಪಾಪ್ಯುಲೇಷನ್, ಫೀಮೇಲ್ ಬರ್ತ್ಸ್ ಆ್ಯಂಡ್ ಸರ್ವೈವಲ್ ರೇಷೋ ಎಸ್ ಈಸ್ ಗಿವನ್. ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ GRR ಆ್ಯಂಡ್ NRR. ದೆನ್ ಯು ಟೇಕ್ ಇಟ್ ಆ್ಯಸ್ ಅ ಕಾಲಮ್ ವೈಸ್ ತೊಗೊಂಡ್ಬಿಡಿ. ನೀವು ಕಾಲಮ್ ವೈಸ್ ತೊಗೊಂಡ್ರೆ ಬೆಟ್ರು. ಇಲ್ಲಿ ಇದನ್ನು ತೊಗೋಣ, ಈ ಎಕ್ಸಾಂಪಲ್ ತೊಗೋಣ. ಫಾರ್ ದ ಫಾಲೋಯಿಂಗ್ ಡೇಟಾ ಕಂಪ್ಯೂಟ್ GRR NRR ಈಸ್ ಅ ಪಾಪ್ಯುಲೇಷನ್ ಇನ್ಕ್ರೀಸಿಂಗ್ ವೈ ಅಂತ ಕೇಳಿದ್ದಾರೆ ಇಲ್ಲಿ. ಅಂದರೆ ಕಮೆಂಟ್ ಬರೀಬೇಕು ನೀವು ಅಲ್ಲಷ್ಟೇ. ಫೀಮೇಲ್ ಪಾಪ್ಯುಲೇಷನು, ಫೀಮೇಲ್ ಬರ್ತ್ಸು ಮತ್ತು ಸರ್ವೈವಲ್ ರೇಷೋ. ಹೌದಾ? ಈಗೇನು ಮಾಡ್ತೀರಿ ನೀವು ನೆಕ್ಸ್ಟು WSFRನ ಕ್ಯಾಲ್ಕುಲೇಟ್ ಮಾಡ್ತೀರಾ ನೆಕ್ಸ್ಟ್ ಕಾಲಮಲ್ಲಿ. WSFR ಹೆಂಗೆ ಮಾಡ್ತೀರಿ? ಫೀಮೇಲ್ ಬರ್ತ್ಸ್ ಡಿವೈಡ್ ಬೈ ಫೀಮೇಲ್ ಪಾಪ್ಯುಲೇಷನ್ ಇಂಟು 1000. ಓಕೆ, ಇಲ್ಲಿ ಫಾರ್ಮುಲಾನ ಕಂಪಲ್ಸರಿ ನೀವು ಬರೀಲೇಬೇಕು. WSFRದು ಫೀಮೇಲ್ ಪಾಪ್ಯುಲೇಷನ್, ಫೀಮೇಲ್ ಬರ್ತ್ಸ್ ಡಿವೈಡ್ ಬೈ ಫೀಮೇಲ್ ಪಾಪ್ಯುಲೇಷನ್ ಇಂಟು 1000. 480 ಡಿವೈಡ್ ಬೈ 16,000 ಇಂಟು 1000. 812 ಡಿವೈಡ್ ಬೈ 14,500 ಇಂಟು 1000. ಗೋ ಆನ್ ಕ್ಯಾಲ್ಕುಲೇಟಿಂಗ್. ನೆಕ್ಸ್ಟ್ ಕಾಲಮ್ ಬಂದುಬಿಟ್ಟು WSFR ಇಂಟು S ಅಂತ ತಗೊಳ್ತೀರಾ. S ಅಂತಂದರೆ ಇದು ಸರ್ವೈವಲ್ ರೇಷೋ. ಸರ್ವೈವಲ್ ರೇಷೋ ಈಸ್ ಗಿವನ್. ಇದು ನಮಗೆ ಇಂಪಾರ್ಟೆಂಟ್. WSFR ಇಂಟು S ಕ್ಯಾಲ್ಕುಲೇಟ್ ಮಾಡಿದರೆ NRR ಮಾಡಬೇಕಾಗುತ್ತೆ. ಬರೀ WSFR GRRಗೆ, ಗ್ರಾಸ್ ರಿಪ್ರೊಡಕ್ಷನ್ ರೇಟಿಗೆ ಸಾಕಾಗುತ್ತೆ ಅಲ್ಲಿ. ದೆನ್ ಫಾರ್ಮುಲಾ ಬಂದುಬಿಟ್ಟು ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದಿಸ್ ಯು ಹ್ಯಾವ್ ಟು ಟೇಕ್ ಅ ಟೋಟಲ್ ಆಫ್ ದಿಸ್ ಆ್ಯಂಡ್ ಟೇಕ್ ಅ ಟೋಟಲ್ ಆಫ್ ದಿಸ್. GRR is equals to I into, means GRR is equals to 5 into, because width is 5 only, 5 into summation of WSFR. Okay, 5 into that total if you have to take it, that is a 220. Okay, then that answer. Okay, next is a NRR. NRR is equals to 5 into summation of WSFR into S. Okay, then 5 into total of that is a 195.5. The total is, you have to take it. GRR you have to take it and NRR you have to calculate it. Then after that ಅವರು ಒಂದೇನೋ ಕಮೆಂಟ್ ಕೇಳಿದಾರಲ್ಲಿ, ಇನ್ಕ್ರೀಸಿಂಗ ಅಥವಾ ಡಿಕ್ರೀಸಿಂಗ ಅಂತ ಹೇಳಿಬಿಟ್ಟು. ಇಲ್ಲಿ NRR ಆನ್ಸರು, NRR GRR ಡಿವೈಡ್ ಬೈ 1000 ಆ್ಯಂಡ್ NRR ಡಿವೈಡ್ ಬೈ 1000. ಬಟ್ NRRದು ಏನು ಬಂದಿದೆ ಅಲ್ಲ ನಿಮಗೆ, ಅದು ಲೆಸ್ ದ್ಯಾನ್ ಬಂದಿದೆ. GRRದ್ದು ಮೋರ್ ದ್ಯಾನ್ ಬಂದಿದೆ. ದ ಪಾಪ್ಯುಲೇಷನ್ ಈಸ್ ಡಿಕ್ರೀಸಿಂಗ್ ಬಿಕಾಸ್ NRR ಈಸ್ ಲೆಸ್ ದ್ಯಾನ್ 1. NRR ಮೇಲೆ ಇಲ್ಲಿ ಕಮೆಂಟ್ ಬರಿಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಸರ್ವೈವಲ್ ರೇಷೋ ಕೊಟ್ಟಿರ್ತಾರಲ್ಲಿ. ಸರ್ವೈವಲ್ ರೇಷೋ ಕೊಡೋದ್ರಿಂದ ನಾವು NRR ಲೆಸ್ ದ್ಯಾನ್ 1 ಬಂದರೆ ಫೀಮೇಲ್ ಬರ್ತ್ಸು ಲೆಸ್ ಇದೆ ಅಂತ. NRR ಮೋರ್ ದ್ಯಾನ್ 1 ಇದ್ದರೆ ಫೀಮೇಲ್ ಬರ್ತ್ಸು ಮೋರ್ ದ್ಯಾನ್, ಇನ್ಕ್ರೀಸಿಂಗ್. ಓಕೆ, ಇಫ್ ಇಟ್ ಈಸ್ ಈಕ್ವಲ್ ಟು 1 ದಟ್ ಈಸ್ ಅ ಕಾನ್ಸ್ಟಂಟ್ ಅಂತ ತಗೊಳ್ತೀವಿ. ಓಕೆ, ಇದು ನಿಮಗೆ GRR NRR STDR ಮತ್ತು TFR ಎಕ್ಸಾಂಪಲ್. ಇದು ಕಂಪ್ಲೀಟ್ ಆದ ಒಂದು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಪ್ಯಾಕೇಜ್. ನಿಮಗೆ ಇಲ್ಲಿ 13 ಮಾರ್ಕ್ಸ್ ಬರೋದುಂಟಲ್ಲ, 13 ಮಾರ್ಕ್ಸು ವೈಟಲ್ ಸ್ಟ್ಯಾಟಿಸ್ಟಿಕ್ಸು. ಇನ್ನು 3 ಮಾರ್ಕ್ಸಿಂದ ನೀವು ಏನೈತಲ್ಲ 10 ಮಾರ್ಕ್ಸ್ ಬಂದುಬಿಡುತ್ತೆ ಇಲ್ಲಿ ನಿಮಗೆ. ಈ 3 ಪ್ರಾಕ್ಟೀಸ್ ಮಾಡಿಬಿಟ್ರೆ ಇನ್ನು 3 ಮಾರ್ಕ್ಸಿಂದು 1 ಮಾರ್ಕಿಂದು 3 ಕ್ವಶನ್ ಬರುತ್ತೆ. ಅದು 3 ಕ್ವಶನ್ನು ನೀವು ಕರೆಕ್ಟಾಗಿ ಸಾಲ್ವ್ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ನಿಮಗೆ ಅಲ್ಲಿ 13 ಮಾರ್ಕ್ಸು ನಿಮ್ಮ ಕೈಯಲ್ಲಿ ಇರುತ್ತಿದ್ದು ವೈಟಲ್ ಸ್ಟ್ಯಾಟಿಸ್ಟಿಕ್ಸದ್ದು. ಓಕೆ ಓಕೆ ಸ್ಟೂಡೆಂಟ್ಸ್, ಇದರಲ್ಲಿ ಏನಾದರೂ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ, ಕ್ಯಾಲ್ಕುಲೇಷನಲ್ಲಿ ಗೊತ್ತಾಗಿಲ್ಲ ಅಥವಾ ಏನೂ ಗೊತ್ತಾಗಿಲ್ಲ ಅಂತಂದರೂ ಕೂಡ ಕಮೆಂಟ್ ಮಾಡಿ, ಅದನ್ನು ನಾನು ಕಮೆಂಟ್ ಮುಖಾಂತರ ನಿಮಗೆ ತಿಳಿಸ್ತೀನಂತೆ. ಬಟ್ ನಿಮ್ದೇನಂತಂದರೆ ಈಗ ನೀವು ಮೆಂಬರ್ಶಿಪ್ಪು ತೊಗೊಂಡಿದ್ದೀರಾ, ಎಲ್ಲ ಮಾಡಿದ್ದೀರಾ ಈಗ, ಬಟ್ ಸ್ಕೋರ್ ಮಾಡಬೇಕು, ಔಟ್ ಸ್ಕೋರ್ ಮಾಡಬೇಕು. ಅದಕ್ಕೆ ನಿಮ್ಗೇನು ಬೇಕೋ ನಾನು ಅದನ್ನು ಪ್ರೊವೈಡ್ ಮಾಡ್ತೀನಂತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.